ಈಗ ನಮ್ಮ ಜಿಲ್ಲಾಧ್ಯಕ್ಷರಂತ ನಾವು ಕೇಳ್ತಾ ಇದ್ವಿ. ಪ್ರಿಯಾಂಕಾ ಗಾಂಧಿ ಒಂದು ಹೆಣ್ಮಗು ದುಡಿತಾ ಇರ್ತಕ್ಕಂಥ ಹೆಣ್ಮಕ್ಳು ಯಾರು ಪಾರ್ಲಿಮೆಂಟ್ ಬರ್ದಾಗ ಆ ಒಂದು ಪುಷ್ಟ ನಿಧಿ ಹೆಣ್ಮಗು ನೀವು ನಮಗೆ 33% ರಿಸರ್ವೇಶನ್ ಅನ್ನ ಕೊಡ್ತಾರೆ. ನಾವು ಹಳ್ಳಿಗಳಲ್ಲಿ ಎಲೆಕ್ಷನ್ ಇರ್ಬೋದು, ತಾಲೂಕ್ ಪಂಚಾಯತಿಗಳು, ಲೋಕಸಭೆಗೆ ಒಂದು ಆಸನ ಇಟ್ಕೊಂಡಿದ್ವಿ. ಇವತ್ತು ತಾವು ಅದನ್ನ ಇಟ್ಕೊಂಡ್ಬಿಟ್ಟೆ ಕುಟುಂಬದ ರಾಜಕಾರಣ ಮಾಡ್ಬೋದು. ತಾವು ತಮ್ಮ ತಾಯಿಯವರೇನೋ ಇವತ್ತು ಹೆಣ್ಣು ಮಕ್ಕಳಲ್ಲ, ನೀವು ರಾಜಕೀಯ ಮಾಡ್ತಾ ಇಲ್ವಾ? ಈ ಪಾರ್ಲಿಮೆಂಟ್ ಅಲ್ಲಿ ನೀವೇ ಎಲ್ಲೆಡೆ ನೀವೇ ಇರ್ಬೇಕು. ಆದ್ರೆ ನಾವು ಮಾತ್ರ ಮೀಸಲಾತಿಗೆ ಅರ್ಹರಲ್ಲ. ಇವತ್ತು ಪ್ರತಿ ಒಂದು ಹೆಣ್ಣು ಮಗುನು ಹಸು ಸಾಕಾಗ್ರಿಂದ ಹಿಡಿದು ಬಟ್ಟೆ ಸಾಕೋವರೆಗೆ ಇವತ್ತೊಂದು ಶಾಲೆಯಲ್ಲಿ ಆಗ್ಬೋದು, ಒಂದು ರಾಜಕೀಯ ನಿಮಗೆ ಸರ್ಕಾರಕ್ಕೆ ಧಿಕ್ಕಾರ. ನಿಮ್ಗೆ ಮೀಸಲಾತಿ ಕೊಡೋದಕ್ಕೆ ಏನಾಗಿದೆ? ಹೆಣ್ಮಕ್ಳಿಂದ ನಿಮ್ಗೆ ಹಳ್ಳಿಯಿಂದ ಡೆಲ್ಲಿವರೆಗೂ ಹೆಣ್ಣು ಮಕ್ಕಳು ರಾಜಕಾರಣದಲ್ಲಿ ಭಾಗವಹಿಸಿ ಇವತ್ತು ಅವರು ಈ ಭಾರತ ದೇಶದಲ್ಲಿ ಒಂದು ಹೆಮ್ಮೆಯ ಹೆಣ್ಣು ಮಗು ಅನ್ಸ್ಕೊಂತಾರ ಅಂತ ಬರೋ ನಿಮಗೆ ಬಂದಿದೆ. ಅದಕ್ಕಾಗಿ ನೀವು ನಾವು ಪಡಿತೀವಿ. ನೀವು ನಿಮ್ಮ ಕುಟುಂಬ ರಾಜಕಾರಣ ಮಾಡ್ತೀರಾ? ನಮ್ಮ ಮೋದಿಯವರು ನೋಡಿ ಇವತ್ತು ಪ್ರತಿಯೊಂದು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಅದನ್ನ ನೀವು ಇವತ್ತು ಬೇರೆ ಮಾಡಬೇಕು. ಅದ ಇವತ್ತು ಮೀಸಲಾತಿ ಅವರೆಲ್ಲರೂ ಒಂದಾಗ್ಬಿಡ್ತಾರೆ ಅನ್ನೋ ಒಂದು ದುರುದ್ದೇಶ ನಮಗೆ ಮೀಸಲಾತಿ ಕೆಲಸ ಮಾಡಿಲ್ಲ. ಆದ್ರೆ ಯಾರು ಬಿಡದೇ ಇಲ್ಲ. ನಾವು ಭಾರತ ದೇಶದ ಹೆಣ್ಣು ಮಕ್ಕಳು ನಮ್ಮ ಮೀಸಲಾತಿ ಪಡೆದಿದ್ದೀವಿ. ನಿಮ್ಗೆ ಧಿಕ್ಕಾರ ಕೊಡ್ತೀವಿ. ಪ್ರಿಯಾಂಕಾ ಗಾಂಧಿ ಅವರೇ, ನಾವು ಮೀಸಲಾತಿ ಪಡೆ ಪಡಿತೀವಿ. ಧಿಕ್ಕಾರ ಅಂತ ಹೇಳಿ ನನಗೆ ಮಾಡಲು ಅವಕಾಶ ಕೊಡ್ತಾರೆ. ನಮ್ಮ ಪ್ರಧಾನಮಂತ್ರಿಯವರು ಯೋಚನೆ ಮಾಡಿದಂಗೆ ಹೆಣ್ಮಕ್ಳ ಬಗ್ಗೆ ಇಲ್ಲಿವರೆಗೂ ಯಾರು ಯೋಚನೆ ಮಾಡಿಲ್ಲ. 1996 ದೇವೇಗೌಡರ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೂಡ ಈ ಅಮೆಂಡ್ಮೆಂಟ್ ನ ಪಾಸ್ ಮಾಡಿದಾಗಲೂ ಕಾಂಗ್ರೆಸ್ ಸರ್ಕಾರನೇ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಧಿಕ್ಕರಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳೆ ಅಮೆಂಡ್ಮೆಂಟ್ಸ್ ಪಾಸ್ ಮಾಡುವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತೆ ಆ ಸರ್ಕಾರನ ಬೆಂಬಲಿಸಿರ್ತಕ್ಕಂಥ AIADMK, AEP ಈ ಪಕ್ಷಗಳು ಯಾವಾಗಲೂ ವಿರೋಧ ಮಾಡ್ತಾನೆ ಬಂದಿದೆ. ಹಾಗಾಗಿ ಮಹಿಳೆಯರು ನಾವು ಅಬಲರಲ್ಲ, ಸಬಲರು ಅಂತ ತೋರಿಸ್ಕೊಳ್ತಾ ಇದ್ದೀವಿ. ಹೀಗಾಗಿ ರಿಸರ್ವೇಷನ್ ಅನ್ನೋದು ಏನು 33% ಆಗಬೇಕಾಗಿತ್ತು ಅದನ್ನು ನಾವು ಪಡಿತೀವಿ. ಇದಕ್ಕೆ ಪ್ರತಿಯೊಂದು ಹೆಣ್ಮಕ್ಳು, ಈ ದೇಶದ ಹೆಣ್ಮಕ್ಳು ಯಾವುದೇ ಮೂಲೆಯಲ್ಲಿರ್ಬೋದು, ನಾರ್ತ್ ಈಸ್ಟ್ ಆರ್ ಸೌತ್ ವೆಸ್ಟ್ ಯಾವುದೇ ಮೂಲೆಯಲ್ಲಿರ್ಬೋದು, ಎಲ್ಲ ಹೆಣ್ಮಕ್ಳು ಕಾರಣಕ್ಕೆ ಧಕ್ಕೆ ಆಗಿದೆ. ಯಾವತ್ತೂ ಜಾತಿ ರಾಜಕೀಯ ಆಗಲಿ ಅಥವಾ ಫ್ಯಾಮಿಲಿ ರಾಜಕೀಯ ಆಗಲಿ ಮಾಡಬಾರ್ದು. ಈಗ ಇಂದಿರಾ ಗಾಂಧಿಯವರು, ರಾಹುಲ್ ಗಾಂಧಿಯವರಾಗಿರಲಿ, ಪ್ರಿಯಾಂಕಾ ಗಾಂಧಿಯವರಾಗಿರಲಿ, ಅವರು ಹೆಣ್ಮಕ್ಳೇ. ಅವರು ಉತ್ತಮ ಸ್ಥಾನದಲ್ಲಿ ಇದ್ದು ದೇಶ